ಹಿಮದ ಹೃದಯದಲ್ಲಿ ಅರಳಿದ ಹೂವು ಮುಂದುವರಿದ ಭಾಗ 30. ಮೀರಾ ಮತ್ತು ರುದ್ರ ಒಟ್ಟಿಗೆ ಮೆಟ್ಟಿಲು ಇಳಿದು ಬರುತ್ತಿರುವುದನ್ನು ನೋಡಿದ ಇಶಿಕಾಳ ಮುಖ ಕೋಪದಿಂದ ಕೆಂಪಾಯಿತು. ರಾತ್ರಿ ಇಡೀ ಅವಳ ರೂಮಲ್ಲೇ ಇದ್ದು ಈಗ ಬೆಳಿಗ್ಗೆ ಒಟ್ಟಿಗೆ ಕೆಳಗೆ ಬರ್ತಾ ಇದ್ದಾರೆ ಎಂದು ಮನಸ್ಸಿನಲ್ಲೇ ಕುದಿಯತೊಡಗಿದಳು. ಇತ್ತ ಶೌರ್ಯನ ಮುಖವು ಬಾಡಿತು. ಅವರಿಬ್ಬರನ್ನು ಒಟ್ಟಿಗೆ ನೋಡಿದಾಗ ಅವನ ಹೃದಯದಲ್ಲಿ ಮತ್ತೆ ನೋವು ಎದ್ದಿತು. ಆದರೂ ಅದನ್ನು ಯಾರಿಗೂ ತೋರಿಸದೆ ಮೌನವಾಗಿ ಕುಳಿತನು. ರುದ್ರ ಮತ್ತು ಮೀರಾ ಬಂದು ಬ್ರೇಕ್ಫಾಸ್ಟ್ ಟೇಬಲ್ ಬಳಿ ಕುಳಿತರು. ಇಶಿಕಾ ಮಾತ್ರ ರುದ್ರನನ್ನು ದಿಟ್ಟಿಸುತ್ತಿದ್ದಳು. ನಿನ್ನೆ ತಾನೇ ಸಾರಾಂಶ್ನ ಹತ್ರ ಇನ್ಮೇಲೆ ನಿನ್ನ ಜೊತೆಗೇನೆ ಇರ್ತೀನಿ ಅಂತ ಹೇಳಿದ್ದ. ಆದರೆ ರಾತ್ರಿ ಮತ್ತೆ ಅವಳ ರೂಮ್ಗೆ ಹೋಗಿದ್ದಾನೆ. ಅದೆಷ್ಟು ದಿನ ಅವಳ ಜೊತೆ ಇರ್ತೀಯ ನಾನು ನೋಡ್ತೇನೆ ಎಂದು ಒಳಗೊಳಗೆ ಕೋಪದಿಂದ ಅಂದುಕೊಂಡಳು. ಅಷ್ಟರಲ್ಲಿ ರುದ್ರ ಮತ್ತು ಮೀರಾ ಆಫೀಸ್ಗೆ ಹೋಗಲು ರೆಡಿಯಾಗಿದ್ದನ್ನು ಗಮನಿಸಿದ ಶೌರ್ಯ ಕೇಳಿದನು, ಅಣ್ಣ ನೀವಿಬ್ಬರು ಎಲ್ಲಿಗಾದ್ರೂ ಹೋಗ್ತಾ ಇದ್ದೀರಾ ಎಂದಾಗ ರುದ್ರ ಕಾಫಿ ಕಪ್ ಇಡುತ್ತಾ, ಎಲ್ಲಿಗೂ ಹೋಗ್ತಾ ಇಲ್ಲ, ಆಫೀಸ್ಗೆ ಹೋಗ್ತಾ ಇರೋದು. ತುಂಬ ದಿನ ಆಯ್ತಲ್ವಾ ಆಫೀಸ್ಗೆ ಹೋಗಿ ಅಂದಾಗ ಶೌರ್ಯ ಆಶ್ಚರ್ಯದಿಂದ, ಆಫೀಸ್ಗೆ ಎಷ್ಟು ಬೇಗನಾ ಎಂದು ಕೇಳಿದನು. ರುದ್ರ ತಲೆಯಾಡಿಸಿದನು. ಪೆಂಡಿಂಗ್ ಕೆಲಸ ತುಂಬ ಇದೆ, ಅದು ಬೇರೆ 2 ದಿನದಲ್ಲಿ ಕ್ಲೈಂಟ್ ಮೀಟಿಂಗ್ ಬೇರೆ ಇದೆ, ಅದಕ್ಕೆ ಪ್ರಪೋಸಲ್ ರೆಡಿ ಮಾಡಬೇಕು ಎಂದನು. ಅಷ್ಟರಲ್ಲಿ ಶೌರ್ಯ ತಕ್ಷಣ ಕೇಳಿದನು, ನಾನು ಬರಲ್ಲ ನಿಮ್ಮ ಜೊತೆಗೆ? ರುದ್ರ ಅವನ ಕಡೆ ನೋಡಿ ನಗುತ್ತಾ, ಬೇಡ, ಎಷ್ಟು ದಿನ ನೀನು ತುಂಬಾ ಕಷ್ಟಪಟ್ಬಿಟ್ಟೆ, ಇನ್ನೊಂದು ದಿನ ಮನೆಯಲ್ಲಿ ರೆಸ್ಟ್ ಮಾಡು ಎಂದನು. ಶೌರ್ಯ ತಕ್ಷಣ ತಲೆಯಾಡಿಸಿದನು, ನಮ್ಮ ಕಂಪ್ನಿ ಅಂದರೆ ಕೆಲಸ ಮಾಡಬೇಕಲ್ವಣ್ಣ, ರೆಸ್ಟ್ ಎಲ್ಲ ಏನು ಬೇಡ, ನಾನು ಮತ್ತೆ ಬರ್ತೀನಿ ಅಂದಾಗ ರುದ್ರ ಅವನ ಭುಜದ ಮೇಲೆ ಕೈ ಇಟ್ಟು, ಸರಿ ಹಾಗಾದರೆ ನೀನು ಮತ್ತೆ ಬಾ ಎಂದನು. ಸ್ವಲ್ಪ ಹೊತ್ತಿನಲ್ಲೇ ಮೀರಾ ಮತ್ತು ರುದ್ರ ಬ್ರೇಕ್ಫಾಸ್ಟ್ ಮುಗಿಸಿ ಆಫೀಸಿಗೆ ಹೊರಡಲು ಎದ್ದರು. ಇಬ್ಬರು ಜೊತೆಯಾಗಿ ಮನೆಯ ಹೊರಗೆ ನಡೆಯುತ್ತಾ ಹೋಗುತ್ತಿರುವುದನ್ನು ನೋಡಿದ ಇಶಿಕಾಳ ಕೋಪ ಮಿತಿ ಮೀರಿತು. ಅವಳು ಕೈಯಲ್ಲಿದ್ದ ಸ್ಪೂನನ್ನು ಪ್ಲೇಟಿಗೆ ಜೋರಾಗಿ ಕುಕ್ಕಿದಳು. ಟನ್ ಎಂಬ ಶಬ್ದ ಕೇಳಿಸಿತು. ಅದನ್ನು ಗಮನಿಸಿದ ಶೌರ್ಯ ನಿಧಾನವಾಗಿ ಕೇಳಿದನು, ಯಾಕೆ ಕೋಪ ಮಾಡ್ಕೊಳ್ತಿರತ್ತಿಗೆ? ಅವರಿಬ್ಬರು ಆಫೀಸ್ಗೆ ಹೋಗಿದೆ, ಬೇರೆ ಎಲ್ಲೂ ಅಲ್ಲ ಎಂದನು. ಇಶಿಕಾ ಅವನ ಕಡೆ ತೀಕ್ಷ್ಣವಾಗಿ ನೋಡಿದಳು. ನಂತರ ಕಹಿ ನಗೆಯೊಂದಿಗೆ, ನನ್ನ ಕಷ್ಟ ನಿನಗೆಲ್ಲಿ ಗೊತ್ತಾಗುತ್ತೆ? ನೀನು ಪ್ರೀತಿಸಿದವಳು ಬೇರೆಯವ್ರ ಪಾಲಾದರೆ ಆವಾಗ ನಿನಗೆ ನನ್ನ ಕಷ್ಟ ಏನು ಅಂತ ಅರ್ಥ ಆಗ್ಬೋದು ಎಂದಳು. ಆ ಮಾತು ಕೇಳಿ ತಕ್ಷಣ ಶೌರ್ಯನ ಮುಖ ಬದಲಾಯಿತು. ಅವನ ಕಣ್ಣಲ್ಲಿ ಒಂದು ಕ್ಷಣ ನೋವು ಮಿಂಚಿತು. ಅವನು ಏನೂ ಮಾತನಾಡಲಿಲ್ಲ, ಮೌನವಾಗಿ ಎದ್ದು ನಿಂತನು. ಮುಂದೆ ಇದ್ದ ಬ್ರೇಕ್ಫಾಸ್ಟ್ ಕೂಡ ಪೂರ್ಣ ಮಾಡದೆ ಅಲ್ಲಿಂದ ಹೊರಟು ಹೋದನು. ಅವನ ಪ್ರತಿಕ್ರಿಯೆಯನ್ನು ಗಮನಿಸಿದ ಇಶಿಕಾಳ ಕಣ್ಣುಗಳು ಹೊಳೆಯತೊಡಗಿದವು. ಓ, ಹಾಗಾದರೆ ನನ್ನ ಅನುಮಾನ ಸುಮ್ಮನೆ ಇರಲಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಮೀರಾಳ ಬಗ್ಗೆ ಮಾತಾಡಿದಾಗ ಇವನ ಮುಖ ಯಾಕೆ ಇಷ್ಟು ಬದಲಾಯಿತು? ಇವನ ಮನಸ್ಸಲ್ಲಿ ಖಂಡಿತ ಏನೋ ಇದೆ. ಅವಳ ತುಟಿಗಳ ಮೇಲೆ ಕುತಂತ್ರದ ನಗು ಮೂಡಿತು. ಇವತ್ತು ಹೇಗಾದ್ರೂ ಮಾಡಿ ಇವನ ಸೀಕ್ರೆಟ್ ಕಂಡುಹಿಡಬೇಕು. ಒಂದು ವೇಳೆ ಶೌರ್ಯ ನಿಜವಾಗ್ಲೂ ಮೀರಾಣ ಪ್ರೀತಿಸ್ತಾ ಇದ್ರೆ ಅದೇ ನನ್ನ ದೊಡ್ಡ ಆಯುಧಾಗುತ್ತೆ ಅಂತ ಅಂದುಕೊಂಡು ಕುಹಕನಾಗೆ ಬೀರಿದಳು. ಇತ್ತ ತನ್ನ ರೂಮಿಗೆ ಬಂದ ಶೌರ್ಯ ಬಾಗಿಲು ಮುಚ್ಚಿ ಗೋಡೆಗೆ ಒರಗಿಕೊಂಡನು. ಇಶಿಕಾ ಹೇಳಿದ ಮಾತುಗಳು ಅವನ ಕಿವಿಯಲ್ಲಿ ಮತ್ತೆ ಮತ್ತೆ ಕೇಳಿಸುತ್ತಿದ್ದವು. ನೀನು ಪ್ರೀತಿಸಿದವಳು ಬೇರೆಯವ್ರ ಪಾಲಾದ್ರೆ ಆಗ ನಿನಗೆ ನನ್ನ ನೋವು ಅರ್ಥ ಆಗ್ಬೋದು. ಆ ಒಂದು ಮಾತೆ ಅವನ ಹೃದಯದ ಹಳೆಯ ಗಾಯವನ್ನು ಮತ್ತೆ ಕೆದಕಿತ್ತು. ಕಣ್ಣು ಮುಚ್ಚಿಕೊಂಡು ಗೋಡೆಗೆ ತಲೆ ಒರಗಿಸಿದನು. ನಾನು ಪ್ರೀತಿಸಿದವಳು ನನ್ನ ಅಣ್ಣನ ಪಾಲಾಗಿದ್ದಾಳೆ, ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕಾಗುತ್ತಾ ಅದಕ್ಕೆ ಎಂದು ನೋವಿನಿಂದ ನುಡಿದನು. ಅವನ ಕಣ್ಣುಗಳಲ್ಲಿ ನೀರು ತುಂಬತೊಡಗಿತು. ನನ್ನ ಕಷ್ಟವನ್ನು ನನ್ನ ಹೊರತು ಬೇರೆ ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕಾಗಲ್ಲ, ಹೇಳ್ಕೊಂಡ್ರೆ ಯಾರಿಗೂ ಅರ್ಥ ಆಗಲ್ಲ. ನಾನು ಪ್ರೀತಿಸಿದ ಹುಡುಗಿ ನನ್ನ ಅಣ್ಣನ ಹೆಂಡತಿ ಆಗಿದ್ದಾಳೆ, ಅವಳನ್ನು ಮರೆತು ಬಿಡ್ಬೇಕಂತ ಎಷ್ಟೋ ಸಲ ಅಂದ್ಕೊಂಡೆ. ಆದರೆ ಪ್ರತಿದಿನ ಅವಳನ್ನೇ ನೋಡ್ತಾ ಇರಬೇಕಾದಾಗ ಹೇಗೆ ಮರೆತು ಬಿಡ್ಲಿ ಎಂದು ಮನಸ್ಸಿನಲ್ಲಿ ಕೊರಗತೊಡಗಿದನು. ಅವನಿಗೆ ಮೊದಲ ಬಾರಿ ಆಫೀಸ್ನಲ್ಲಿ ಮೀರಾಳನ್ನು ನೋಡಿದ ದಿನ ನೆನಪಾಯಿತು. ಅವಳ ನಗು, ಅವಳ ಮಾತು, ಅವಳ ಸರಳತೆ ಎಲ್ಲವೂ ಅವನ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಮೂಡತೊಡಗಿದವು. ನಾನು ಅವಳಿಗೆ ನನ್ನ ಪ್ರೀತಿ ಹೇಳುವ ಮೊದಲೇ ಅವಳು ನನ್ನ ಅಣ್ಣನ ಜೀವನಕ್ಕೆ ಬಂದಳು. ಇವತ್ತು ಅವರಿಬ್ಬರನ್ನು ಒಟ್ಟಿಗೆ ನೋಡಿದಾಗ ಖುಷಿ ಪಡಬೇಕು,
ಆದರೆ ನನ್ನ ಮನಸ್ಸು ಅದನ್ನು ಒಪ್ಕೊಳ್ತಾ ಇಲ್ಲ ಎಂದು ಕಣ್ಣು ಮುಚ್ಚಿಕೊಂಡನು. ಸ್ವಲ್ಪ ಹೊತ್ತಿನವರೆಗೂ ಶೌರ್ಯ ಹಾಗೆಯೇ ಕುಳಿತಿದ್ದನು. ಎಷ್ಟು ಸಮಯ ಕಳೆದಿತ್ತೆಂದೇ ಅವನಿಗೆ ಅರಿವಾಗಲಿಲ್ಲ. ಗಡಿಯಾರದಲ್ಲಿ 9 ಗಂಟೆ ಆಗುತ್ತಿದ್ದಂತೆ ಅವನು ಎದ್ದು ಫ್ರೆಶ್ ಆಗಿ ಆಫೀಸ್ಗೆ ಹೋಗಲು ರೆಡಿಯಾದನು. ಕನ್ನಡಿಯ ಮುಂದೆ ನಿಂತು ತನ್ನ ಮುಖವನ್ನು ಒಮ್ಮೆ ನೋಡಿಕೊಂಡನು. ಇದು ನನ್ನ ಪ್ರೀತಿಯಲ್ಲ, ನನ್ನ ವಿಧಿ ಎಂದು ತನ್ನಷ್ಟಿಗೆ ತಾನೇ ಹೇಳಿಕೊಂಡು ರೂಮಿನಿಂದ ಹೊರಬಂದನು. ಕೆಳಗೆ ಬಂದು ಅಲ್ಲೇ ಇದ್ದ ಇಶಿಕಾಗೆ ಹೇಳಿ ಆಫೀಸಿಗೆ ಹೊರಟನು. ಶೌರ್ಯ ಮನೆಯ ಹೊರಗೆ ಹೋಗುವುದನ್ನೇ ಕಾಯುತ್ತಿದ್ದ ಇಶಿಕಾ ಅವನ ಕಾರು ಗೇಟ್ ದಾಟುತ್ತಿದ್ದಂತೆ ತುಟಿಯಲ್ಲಿ ನಗು ಮೂಡಿಸಿಕೊಂಡಳು. ಇವತ್ತು ನಿನ್ನ ರಹಸ್ಯ ನನ್ನ ಕೈಗೆ ಸಿಗಲೇಬೇಕು ಶೌರ್ಯ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಕೂಡಲೇ ಕಳ್ಳ ಹೆಜ್ಜೆ ಇಡುತ್ತಾ ಅವನ ರೂಮಿನ ಕಡೆ ನಡೆದಳು. ಸುತ್ತಮುತ್ತ ಯಾರೂ ಇಲ್ಲ ಎಂದು ಖಚಿತಪಡಿಸಿಕೊಂಡು ನಿಧಾನವಾಗಿ ಬಾಗಿಲು ತೆರೆದು ಒಳಗೆ ಹೋದಳು. ರೂಮಿನೊಳಗೆ ನುಗ್ಗಿದ ತಕ್ಷಣ ಅವಳ ಕಣ್ಣುಗಳು ಎಲ್ಲೆಡೆ ಓಡಾಡತೊಡಗಿದವು. ಇವನು ಮೀರಳನ್ನು ಪ್ರೀತಿಸ್ತಾ ಇರೋದಕ್ಕೆಲ್ಲರೂ ಕ್ಲೂ ಸಿಗ್ಬೋದಾ ಎಂದು ಯೋಚಿಸುತ್ತಾ ಪ್ರತಿಯೊಂದು ಡ್ರಾಯರ್, ಕಪಾಟು ಮತ್ತು ಶೆಲ್ಫ್ಗಳನ್ನು ಪರಿಶೀಲಿಸತೊಡಗಿದಳು. ಆದರೆ ಅವಳಿಗೆ ಏನೂ ಸಿಗಲಿಲ್ಲ. ಇವನು ತುಂಬ ಜಾಗರೂಕನಾಗಿಟ್ಟಿದ್ದಾನೆ ಎಂದು ಕೊಣಗಿಕೊಂಡಳು. ಅಷ್ಟರಲ್ಲಿ ಅವಳ ದೃಷ್ಟಿ ಟೇಬಲ್ ಮೇಲಿದ್ದ ಒಂದು ಲಾಕ್ ಮಾಡಿರುವ ಡೈರಿಯ ಮೇಲೆ ಬಿತ್ತು. ಡೈರಿಯ ಮೇಲೆ ಚಿನ್ನದ ಅಕ್ಷರಗಳಲ್ಲಿ ಒಂದು ಹೆಸರು ಬರೆಯಲಾಗಿತ್ತು. ಎಂ ಅಷ್ಟೇ ಕಾಣುತ್ತಿತ್ತು. ಇಶಿಕಾಳ ಕಣ್ಣುಗಳು ಹೊಳೆಯತೊಡಗಿದವು. ಎಂ ಅಂದ್ರೆ ಮೀರನ ಎಂದು ಅನುಮಾನದಿಂದ ಡೈರಿಯನ್ನು ಕೈಗೆತ್ತಿಕೊಂಡಳು. ಆದರೆ ಅದು ಲಾಕ್ ಆಗಿತ್ತು. ಛೆ ಎಂದು ಬೇಸರದಿಂದ ಡೈರಿಯನ್ನು ತೆಗೆಯಲು ಪ್ರಯತ್ನಿಸಿದರು. ಅಷ್ಟರಲ್ಲಿ ಡೈರಿಯೊಳಗಿಂದ ಒಂದು ಫೋಟೋ ಕೆಳಗೆ ಜಾರಿ ಬಿತ್ತು. ಆ ಫೋಟೋ ನೋಡಿದ ಕ್ಷಣ ಇಶಿಕಾಳ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ನಂತರ ನಿಧಾನವಾಗಿ ಅವಳ ಮುಖದಲ್ಲಿ ಕುತಂತ್ರದ ನಗು ಮೂಡಿತು. ವಾವ್ ಶೌರ್ಯ, ಹಾಗಾದ್ರೆ ನನ್ನ ಅನುಮಾನ ನಿಜವಾಗಿತ್ತಲ್ಲ. ನೀನು ನಿಜವಾಗ್ಲೂ ಮೀರನನ್ನು ಪ್ರೀತಿಸ್ತಾ ಇದೆಯಾ ಎಂದು ಫೋಟೋವನ್ನು ಬಿಗಿಯಾಗಿ ಹಿಡಿದುಕೊಂಡಳು. ಈಗ ಅವಳ ಕೈಯಲ್ಲಿ ಒಂದು ದೊಡ್ಡ ಆಯುಧ ಸಿಕ್ಕಿತ್ತು. ಇಶಿಕಾ ಡೈರಿಯನ್ನು ಕೈಯಲ್ಲಿ ಹಿಡಿದು ಕೆಲ ಕ್ಷಣ ಯೋಚಿಸಿದಳು. ಈ ಡೈರಿಯನ್ನು ಹೇಗಾದ್ರೂ ಮಾಡಿ ಓಪನ್ ಮಾಡಬೇಕು ಎಂದು ಮನಸ್ಸಿನಲ್ಲೇ ಅಂದುಕೊಂಡಳು. ಲಾಕ್ ಅನ್ನು ತೆಗೆಯಲು ಪ್ರಯತ್ನಿಸಿದಳು. ಆದರೆ ಅದು ಸುಲಭವಾಗಿ ತೆರೆಯಲಿಲ್ಲ. ಲಾಕ್ನ ಕೀ ಎಲ್ಲಿ ಇಟ್ಟಿದ್ದನು ಎಂದು ಗೊಣಗುತ್ತಾ ರೂಮಿನಲ್ಲೆಲ್ಲ ಹುಡುಕಾಡತೊಡಗಿದಳು. ಡ್ರಾಯರ್, ಕಪಾಟು, ಪುಸ್ತಕಗಳ ಮಧ್ಯೆ ಸಿಕ್ಕಿದ ಪ್ರತಿಯೊಂದು ಜಾಗವನ್ನು ಪರಿಶೀಲಿಸಿದಳು. ತುಂಬ ಹೊತ್ತು ಹುಡುಕಿದ ನಂತರ ಡ್ರಾಯರ್ನ ಒಂದು ಮೂಲೆಯಲ್ಲಿ ಚಿಕ್ಕ ಕೀ ಅವಳ ಕಣ್ಣಿಗೆ ಬಿತ್ತು. ಅವಳ ಮುಖದಲ್ಲಿ ಸಂತೋಷ ಮೂಡಿತು. ಸಿಕ್ಕಿತು ಎಂದು ಹೇಳಿ ಕೂಡಲೇ ಕೀ ತೆಗೆದುಕೊಂಡಳು. ನಿಧಾನವಾಗಿ ಡೈರಿಯ ಲಾಕ್ಗೆ ಕೀ ಹಾಕಿ ತಿರುಗಿಸಿದಳು. ಲಾಕ್ ಓಪನ್ ಆಯಿತು. ಇಶಿಕಾ ತಕ್ಷಣ ಡೈರಿಯನ್ನು ತೆರೆದು ಓದಲು ಶುರು ಮಾಡಿದಳು. ಅದರಲ್ಲಿದ್ದ ಒಂದೊಂದು ಅಕ್ಷರವನ್ನು ಓದುತ್ತಾ ಹೋದಂತೆ ಅವಳ ಕಣ್ಣುಗಳು ದೊಡ್ಡದಾಗತೊಡಗಿದವು. ತುಟಿಗಳ ಮೇಲೆ ವಿಜಯದ ನಗು ಮೂಡಿತು. ಡೈರಿಯ ಮೊದಲ ಪುಟದಲ್ಲಿ ಹೀಗೆ ಬರೆಯಲಾಗಿತ್ತು. ಇವತ್ತು ನನ್ನ ಜೀವನದ ಅತ್ಯಂತ ಖುಷಿಯ ದಿನ. ಅವಳು ಮೊದಲ ಬಾರಿ ಆಫೀಸಿಗೆ ಬಂದ ದಿನ. ಸಾಕ್ಷಾತ್ ಅಪ್ಸರಿ ಅಂತ ಕಾಣ್ತಾ ಇದ್ಲು. ಅವಳನ್ನು ನೋಡಿದ ಕ್ಷಣವೇ ನನ್ನ ಹೃದಯ ಅವಳಿಗಾಗಿ ಬಡಿದಿತ್ತು. ಅದು ಲವ್ ಎಟ್ ಫಸ್ಟ್ ಸೈಟ್ ಆಗಿತ್ತು. ಅವಳ ಜೊತೆ ಮಾತಾಡಬೇಕು, ಅವಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಬೇಕು, ಅವಳ ನಗುವನ್ನು ಪ್ರತಿದಿನ ನೋಡಬೇಕೆಂಬ ಆಸೆ ನನ್ನ ಮನಸ್ಸಲ್ಲಿ ಹುಟ್ಟಿತ್ತು. ಇಶಿಕಾ ಇನ್ನೊಂದು ಪುಟ ತಿರುಗಿಸಿದಳು. ಇವತ್ತು ಮೊದಲ ಬಾರಿ ಅವಳು ನನ್ನ ಹೆಸರನ್ನು ಕರೆದ್ಲು. ಆ ಒಂದು ಕ್ಷಣ ಇಡೀ ದಿನ ಖುಷಿಯಾಗಿರಲು ಸಾಕಾಯಿತು. ಅವಳು ನನ್ನ ಜೊತೆ ಸ್ನೇಹದಿಂದ ಮಾತಾಡಿದಾಗ ನನಗೆ ಸ್ವರ್ಗ ಸಿಕ್ಕಂತಾಗುತ್ತಿತ್ತು. ಮುಂದಿನ ಪುಟ. ಇವತ್ತು ಅವಳು ಮದುವೆ ಆಗಿದೆ ಅಂತ ಗೊತ್ತಾಯಿತು. ನನ್ನ ಹೃದಯ ಒಡೆದು ಹೋಯಿತು. ಆದರೂ ಅವಳ ಸಂತೋಷವೇ ನನ್ನ ಸಂತೋಷ ಎಂದು ಸಮಾಧಾನ ಮಾಡಿಕೊಂಡೆ. ಅಲ್ಲಿಯೇ ಒಂದು ಫೋಟೋ ಇತ್ತು. ಆ ಫೋಟೋದಲ್ಲಿ ಮೀರಾ ನಗುತ್ತಾ ನಿಂತಿದ್ದಳು. ಫೋಟೋವನ್ನು ನೋಡಿದ ಇಶಿಕಾ ಜೋರಾಗಿ ನಗತೊಡಗಿದಳು. ಹಾಗಾದರೆ ನಿಜವಾಗ್ಲೂ ನನ್ನ ಅನುಮಾನ ಸರಿ ಇತ್ತಲ್ಲ. ಶೌರ್ಯ ಮೀರಾಳನ್ನು ಹುಚ್ಚನಂತೆ ಪ್ರೀತಿಸ್ತಾ ಇದ್ದಾನೆ. ಅದು ಇವಾಗಿಂದಲ್ಲ, ತುಂಬ ವರ್ಷಗಳಿಂದ. ಅವಳ ಕಣ್ಣುಗಳಲ್ಲಿ ಕುತಂತ್ರ ಮಿಂಚಿತು. ಡೈರಿಯ ಮುಂದಿನ ಪುಟವನ್ನು ತಿರುಗಿಸಿ ಓದಲು ಶುರು ಮಾಡಿದಳು. ವರ್ಷಗಳು ಹೀಗೆ ಕಳೆದು ಹೋದವು. ಒಂದಿನ ಮೀರಾಳ ಗಂಡ ತೀರಿ ಹೋದ್ರೆ ಅಂತ ಗೊತ್ತಾಯಿತು. ಆ ಸುದ್ದಿ ಕೇಳಿ ನನಗೂ ತುಂಬ ಬೇಸರ ಆಯಿತು. ಆದರೆ ನನ್ನ ಮನಸ್ಸಿನ ಒಂದು ಮೂಲೆಯಲ್ಲಿ ಹೂತು ಹೋಗಿದ್ದ ಪ್ರೀತಿ ಮತ್ತೆ ಚಿಗುರಡೆಯಿತು. ನಾನು ಮತ್ತೆ ಅವಳನ್ನು ಪ್ರೀತಿಸತೊಡಗಿದೆ. ಅವಳಿಗೊಬ್ಬ ಮಗ ಇದ್ದಾನೆ ಅಂತ ಗೊತ್ತಿದ್ರೂ ನನ್ನ ಪ್ರೀತಿ ಕಡಿಮೆ ಆಗಲಿಲ್ಲ. ಒಂದಿನ ನನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳ್ಕೊಳ್ಬೇಕಂತ ಅಂದ್ಕೊಂಡೆ. ಅದಕ್ಕೆ ಸಮಯವನ್ನು ನಿಗದಿ ಮಾಡಿದ್ದೆ. ಆದರೆ ನನ್ನ ಹಣೆ ಬರಹ ಸರಿ ಇರಲಿಲ್ಲ.
ಇಶಿಕಾ ಉಸಿರು ಬಿಗಿ ಹಿಡಿದು ಮುಂದಿನ ಸಾಲು ಓದಿದಳು. ಯಾವತ್ತೂ ಅವಳಿಗೆ ಪ್ರಪೋಸ್ ಮಾಡ್ಬೇಕಂತ ಅಂದುಕೊಂಡಿದ್ನು. ಅದೇ ದಿನ ಅಣ್ಣ ಅವಳನ್ನು ಮದುವೆ ಆಗಿದ್ದ. ಆ ಕ್ಷಣದಲ್ಲಿ ನಾನು ಉಸಿರಾಡುವುದನ್ನು ಮರೆತುಬಿಟ್ಟಿದ್ದೆ. ನನಗೆ ಹುಚ್ಚಿಡಿದ ಹಾಗೆ ಆಗಿತ್ತು. ಇಶಿಕಾಳ ತುಟಿಯ ಮೇಲಿನ ನಗು ಇನ್ನಷ್ಟು ಅಗಲವಾಯಿತು. ಅವಳು ಬೇಗ ಬೇಗ ಮುಂದಿನ ಪುಟ ತಿರುಗಿಸಿದಳು. ಆಮೇಲೆ ಅಣ್ಣ ಅವಳನ್ನು ಬಲವಂತವಾಗಿ ಮದುವೆ ಆಗಿದೆ ಅಂತ ಗೊತ್ತಾಯಿತು. ಯಾಕೆ ಆ ರೀತಿ ಆಯಿತು ಅಂತ ಮಾತ್ರ ನನಗೆ ಗೊತ್ತಾಗಲಿಲ್ಲ. ಮನಸ್ಸಿನಲ್ಲಿ ಮತ್ತೆ ಆಸೆ ಹುಟ್ಟಿತು. ಹೇಗಾದರೂ ಮಾಡಿ ಅಣ್ಣನಿಗೆ ಬುದ್ಧಿ ಹೇಳಿ ಅವರಿಬ್ಬರನ್ನು ದೂರ ಮಾಡಬೇಕಂತ ಅಂದ್ಕೊಂಡೆ. ಮುಂದಿನ ಸಾಲು ಓದಿದ ಕ್ಷಣ ಇಶಿಕಾಳ ಮುಖದಲ್ಲಿ ವಿಚಿತ್ರ ಭಾವ ಮೂಡಿತು. ಆದರೆ ಈಗ ಅಣ್ಣ ಮತ್ತು ಮೀರ ಜೊತೆಯಾಗಿ ಚೆನ್ನಾಗಿರೋದು ನೋಡಿ ಅವಳನ್ನು ಪಡೆಯುವ ಪ್ರಯತ್ನ ನಾನು ಬಿಟ್ಬಿಟ್ಟೆ. ಆದರೂ ಅವಳನ್ನು ಅಣ್ಣನ ಜೊತೆ ನೋಡಿದ್ರೆ ನನಗೆ ತುಂಬ ಹಿಂಸೆ ಆಗುತ್ತೆ. ಏನು ಮಾಡಲಿ? ನನಗೆ ಪ್ರೀತಿ ಸಿಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಆದರೆ ಅಣ್ಣ ಮತ್ತು ಮೀರ ಚೆನ್ನಾಗಿರಬೇಕು. ಡೈರಿಯನ್ನು ಮುಚ್ಚಿದ ಇಶಿಕಾ ಜೋರಾಗಿ ನಗತೊಡಗಿದಳು. ವಾವ್ ಶೌರ್ಯ, ನೀನು ಇಷ್ಟೊಂದು ದೊಡ್ಡ ತ್ಯಾಗಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸ್ವತಃ ಪ್ರೀತಿಸಿದ ಹುಡುಗಿಯನ್ನು ಬಿಟ್ಟು ಅಣ್ಣನ ಸಂತೋಷಕ್ಕಾಗಿ ತ್ಯಾಗ ಮಾಡ್ತಾ ಇದೆಯಾ? ಅವಳು ಕುಹಕವಾಗಿ ನಕ್ಕಳು. ನಂತರ ಅವಳ ಕಣ್ಣುಗಳಲ್ಲಿ ಅಪಾಯಕಾರಿ ಹೊಳಪು ಮೂಡಿತು. ನಿನ್ನ ಒಳ್ಳೆತನ ನನ್ನ ಕೆಲಸಕ್ಕೆ ಬರಲ್ಲ ಶೌರ್ಯ ಎಂದು ತುಂಟ ನಗೆ ಬೀರಿದಳು. ನಿನ್ನ ನನ್ನ ದಾರಿಗೆ ತರಬೇಕು. ನಿನಗೆ ಮೀರಾಳ ಮೇಲೆ ಮತ್ತೆ ಆಸೆ ಹುಟ್ಟಬೇಕು. ನೀನು ಅವಳನ್ನು ಮರೆತು ಬಿಡ್ಬೇಕಂತ ಅಂದ್ಕೊಂಡಿದ್ಯಾ. ಆದರೆ ನಾನು ಹಾಗೆ ಆಗಕ್ಕೆ ಬಿಡಲ್ಲ. ಮತ್ತೆ ನಿನ್ನ ಮನಸ್ಸಲ್ಲಿ ಅವಳಿಗಾಗಿ ಪ್ರೀತಿಯನ್ನು ಜೀವಂತ ಮಾಡ್ತೀನಿ. ನೀನು ಎಷ್ಟೇ ಒಳ್ಳೆಯವನಾಗಿರಲಿ, ಪ್ರೀತಿಸಿದ ಹುಡುಗಿಯನ್ನು ಬೇರೆಯವ್ರ ಜೊತೆ ನೋಡೋ ನೋವು ಯಾವತ್ತೂ ಮಾಯವಾಗಲ್ಲ. ಆ ಗಾಯವನ್ನು ನಾನು ಮತ್ತೆ ಕೆದಕ್ತೀನಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಅವಳ ತುಟಿಗಳ ಮೇಲೆ ಅಪಾಯಕಾರಿ ನಗು ಮೂಡಿತು. ಇನ್ಮೇಲೆ ನಿನ್ನ ಮನಸ್ಸನ್ನು ಬದಲಾಯಿಸದೆ ನನ್ನ ಕೆಲಸ. ಇನ್ನನ್ನ ಆಟದ ಪ್ರಮುಖ ದಾಳ ಆಗ್ತೀಯ ಶೌರ್ಯ ಎಂದು ಕುಹಕವಾಗಿ ನಕ್ಕಳು. ನಂತರ ಡೈರಿಯನ್ನು ನಿಧಾನವಾಗಿ ಮುಚ್ಚಿ ಅದಕ್ಕೆ ಮತ್ತೆ ಬೀಗ ಹಾಕಿದಳು. ಕೀಯನ್ನು ಮೊದಲಿದ್ದ ಜಾಗದಲ್ಲಿ ಇಟ್ಟಳು. ಡೈರಿಯನ್ನು ಇದ್ದ ಜಾಗದಲ್ಲಿ ಸರಿಯಾಗಿ ಇಟ್ಟು ಯಾರಿಗೂ ಅನುಮಾನ ಬರದಂತೆ ಎಲ್ಲವನ್ನು ಮೊದಲಿನಂತೆ ಜೋಡಿಸಿದಳು. ನಂತರ ಸುತ್ತಲೂ ಒಮ್ಮೆ ನೋಡಿಕೊಂಡು ಬಾಗಿಲಿನ ಕಡೆ ನಡೆದಳು. ರೂಮಿನಿಂದ ಹೊರಬರುತ್ತಿದ್ದಾಗ ಅವಳ ಮುಖದಲ್ಲಿ ವಿಜಯದ ನಗು ಮೂಡಿತ್ತು. ಈಗ ನನಗೆ ಬೇಕಿದ್ದ ಆಯುಧ ಸಿಕ್ಕಿದೆ. ಈಗ ನೋಡೋಣ ರುದ್ರ ಮೀರಾ ನಿನ್ನ ಪ್ರೀತಿ ಎಷ್ಟು ಗಟ್ಟಿಯಾಗಿದೆ ಅಂತ ಎಂದು ಮನಸ್ಸಿನಲ್ಲೇ ಅಂದುಕೊಂಡಳು. ಆ ಕ್ಷಣದಲ್ಲಿ ಅವಳ ಕಣ್ಣುಗಳಲ್ಲಿ ಸಂಚಿನ ಕಿಡಿ ಹೊತ್ತಿ ಉರಿಯುತ್ತಿತ್ತು. ಇತ್ತ ಆಫೀಸ್ಗೆ ಹೋಗುತ್ತಿದ್ದ ಶೌರ್ಯನಿಗೆ ತನ್ನ ಜೀವನದಲ್ಲಿ ದೊಡ್ಡ ಚಂಡಮಾರುತವೊಂದು ಏಳಲು ಸಿದ್ಧವಾಗಿರುವುದೇ ಗೊತ್ತೇ ಇರಲಿಲ್ಲ. ಕತೆ ಮುಂದುವರಿಯುವುದು. ಶೌರ್ಯನ ಹೃದಯದಲ್ಲಿ ಹೂತು ಹೋಗಿದ್ದ ಪ್ರೀತಿಯನ್ನು ಮತ್ತೆ ಜೀವಂತಗೊಳಿಸಲು ಇಶಿಕಾ ಸಫಲವಾಗುತ್ತಾಳ, ಅಥವಾ ತನ್ನ ಅಣ್ಣನ ಸಂತೋಷಕ್ಕಾಗಿ ಶೌರ್ಯ ತನ್ನ ಪ್ರೀತಿಯನ್ನು ಶಾಶ್ವತವಾಗಿ ತ್ಯಾಗ ಮಾಡುತ್ತಾನ? ಇಶಿಕಾಳ ಹೊಸ ಸಂಚು ರುದ್ರ ಮತ್ತು ಮೀರಾಳ ಜೀವನದಲ್ಲಿ ಯಾವ ಬಿರುಗಾಳಿಯನ್ನು ಎಬ್ಬಿಸಲಿದೆ? ರುದ್ರ ಮತ್ತು ಮೀರಾಳ ನಡುವೆ ಅರಳುತ್ತಿರುವ ಪ್ರೀತಿ ಈ ಪರೀಕ್ಷೆಯನ್ನು ಗೆಲ್ಲುತ್ತದೆಯಾ? ಪ್ರೀತಿ, ತ್ಯಾಗ ಮತ್ತು ಸಂಚುಗಳ ಈ ಆಟದಲ್ಲಿ ಅಂತಿಮವಾಗಿ ಗೆಲ್ಲೋರು ಯಾರು? ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.